ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲೀನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇನ್ನೊಂದು ತರಕಾರಿ ಹಸಿರು ಬೆಂಡೆಕಾಯಿಂದ ಮಾಡುವ ಒಂದು ಪಲ್ಯದ ರೆಸಿಪಿಯನ್ನು ತಂದಿದ್ದೀನಿ. ಅರೆ ಬೆಂಡೆಕಾಯಿ ಯಾರು ತಿಂತಾರಪ್ಪ, ಇದು ಅಂಟು ನನಗೆ ಬೇಡ ಅಂತ ಮಾತ್ರ ಯಾರೂ ಹೇಳ್ಬೇಡಿ. ದಯವಿಟ್ಟು ಬೆಂಡೆಕಾಯಿನ ಎಲ್ಲರೂ ಉಪಯೋಗಿಸಿ. ಇದರ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಮತ್ತು ರುಚಿಕರವಾಗೂ ಇರುತ್ತೆ. ತುಂಬ ಚೆನ್ನಾಗಿ ಪಲ್ಯ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಇದು ಏನಕ್ಕಪ್ಪ ಅಂತಂದರೆ ಮಧುಮೇಹಿಗಳಿಗೆ ಇದು ಮಧುಮೇಹನ ನಿಯಂತ್ರಣದಲ್ಲಿರುತ್ತೆ. ಆಮೇಲೆ ಜೀರ್ಣಶಕ್ತಿಗೋಸ್ಕರ ಮತ್ತು ಹೃದಯ ಆರೋಗ್ಯಕ್ಕೋಸ್ಕರ ನಾವು ತಿನ್ನಬೇಕಿದನ್ನು. ಮತ್ತು ಕ್ಯಾನ್ಸರ್ ತಡೆಗಟ್ಟೋದು ಕೂಡ ತುಂಬ ಒಳ್ಳೆಯದು. ಮಲಬದ್ಧತೆಗೆ ಮತ್ತು ಉತ್ತಮ ಕಣ್ಣುಗಳಿಗೆ ಐಸೈಟ್ ಯಾರ್ಯಾರಿಗೆ ಇಂಪ್ರೂವ್ ಆಗಬೇಕೋ ಅವರು ಈ ಬೆಂಡೆಕಾಯನ್ನು ತಿನ್ನೋದು ತುಂಬ ಒಳ್ಳೆಯದು. ಆಮೇಲೆ ತೂಕನ ಯಾರ್ಯಾರು ಇಳಿಸ್ಕೋಬೇಕು ಅಂತ ಇದ್ದಾರೋ, ಆಮೇಲೆ ರಕ್ತದೊತ್ತಡನ ನಿಯಂತ್ರಣದಲ್ಲಿಡೋದಕ್ಕೂ ಕೂಡ ಬೆಂಡೆಕಾಯಿ ತುಂಬ ಒಳ್ಳೆಯದು. ಈಗ ನಾವಿವತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನೀಗ ಅಷ್ಟು ತೊಳೆದು ಒರೆಸ್ಕೊಂಡು ಹೆಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬಿಡದಲ್ಲೇ ಕೈ ಆಡ್ತಾ ಚೆನ್ನಾಗಿ ಹುರ್ಕೋಬೇಕು. ಯಾಕೆಂದರೆ ಇದರಲ್ಲಿ ಅಂಟಿರುತ್ತೆ, ಅಂದರೆ ಲೋಳೆ ಇರುತ್ತಲ್ವ. ಹಾಗಾಗಿ ಬೆಂಡೆಕಾಯಿನ ಫಸ್ಟು ತೊಳೆದು ಆಮೇಲೆ ಒಂದು ಒಣ ಬಟ್ಟೆನಲ್ಲಿ ಒರೆಸ್ಕೊಂಡು ಆಮೇಲೆ ಇದರಲ್ಲಿ ಎಣ್ಣೆ ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಕೈ ಆಡ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡ್ತಾ ಹುರ್ಕೋಬೇಕು. ಇಲ್ಲ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು. ಹುರ್ಕೊಳ್ತಾ ಇರಬೇಕಾದ್ರೆ ನೋಡಿ ಈ ಥರ ಅಂಟು ಬರ್ತಾ ಇರುತ್ತೆ. ಅಂಟು ಬಂದರೂ ಪರವಾಗಿಲ್ಲ. ಆಮೇಲೆ ಮತ್ತೆ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಆ ಅಂಟೆಲ್ಲ ಹೋಗುತ್ತೆ. ಎಷ್ಟು ಚೆನ್ನಾಗಿ ನಾವು ಹುರ್ಕೊಳ್ತೀವಲ್ಲ ಬೆಂಡೆಕಾಯಿ, ಅಂಟೆಲ್ಲ ಹೋಗುತ್ತೆ. ಈಗ ಅದಕ್ಕೆ ಡ್ರೈ ಮಸಾಲ ಪೌಡರ್ ಏನೇನು ಬೇಕಾಗುತ್ತೆ ಅಂದರೆ ಅಚ್ಕಾರದ ಪುಡಿ, ಪಲ್ಯದ ಪುಡಿ ಮತ್ತು ಶೇಂಗಾ ಮತ್ತು ಹುರ್ಗಡ್ಲೆ ಪುಡಿ ಮತ್ತು ಗುರಾಳ್ ಪುಡಿ ಅಂದರೆ ಹುಚ್ಚಳ ಪುಡಿ ಮತ್ತು ಚಟ್ನಿ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದು. ಇಲ್ಲ ಅಂದರೆ ನೀವು ಮಸಾಲೆ ಪೌಡರ್ ಹಾಕೋಬೋದು. ಮತ್ತು ಬೆಲ್ಲ, ಹುಣಸೆ ರಸ, ಕಾಯಿ ತುರಿ ಮತ್ತು ಉಪ್ಪು. ನಾವಿದು ಡ್ರೈ ಪಲ್ಯ ಮಾಡ್ತಾಯಿದ್ದೀವಿ. ಇದಕ್ಕೆ ಮೊದಲು ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. 2 ಪಟ ಅಂತ ಸಿಡಿದ್ಮೇಲೆ 1 ಗೆಡ್ಡೆಯಷ್ಟು ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಬಾಡಿದ್ಮೇಲೆ ನಾವೀಗ ಏನು ಹುರ್ಕೊಂಡಿರೋಂಥ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೋಬೇಕು. ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಬಾಡಿದೆ. ಈಗ ನಾವು ಅದಕ್ಕೆ ಈ ಮಸಾಲೆಗಳ್ನೆಲ್ಲ, ಡ್ರೈ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ತಾ ಬರ್ತಾಯಿದ್ವಿ. ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಮತ್ತು ಪಲ್ಯದ ಪುಡಿ, ಮನೆಯಲ್ಲೇ ಮಾಡಿರೋಂಥ ಪಲ್ಯದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಹುರ್ಗಡ್ಲೆ ಮತ್ತು ಶೇಂಗಾ ಎರಡೂ ಒಟ್ಟಿಗೆ ಹುರಿದು ಪುಡಿ ಮಾಡ್ಕೊಂಡಿರೋಂಥದ್ದನ್ನು ಮಾಡಿಟ್ಕೊಂಡಿರ್ತೀನಲ್ಲ ಅದು ಹಾಕ್ಕೊಂಡಿದ್ದೀನಿ. ಹುಚ್ಚಳ ಪುಡಿ ಕೂಡ ಹುರಿದು ರೆಡಿ ಮಾಡಿಟ್ಕೊಂಡಿರ್ತೀನಿ, ಅದನ್ನು ಹಾಕಿದ್ದೀನಿ. ಆಮೇಲೆ ಚಟ್ನಿ ಪುಡಿ ಅಂದರೆ ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಉಪ್ಪು, ಖಾರ ಎಲ್ಲ ಹಾಕಿರೋಂಥ ಪುಡಿ ಅದು. ಮತ್ತು ಲಾಸ್ಟಲ್ಲಿ ನಾನು ಉಪ್ಪನ್ನು ಹಾಕಿ ಇದಿಷ್ಟು ಡ್ರೈ ಮಸಾಲನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಆವಾಗ ಎಣ್ಣೆಯಲ್ಲಿ ಈ ಹಸಿ ವಾಸನೆ ಏನಾರು ಇತ್ತು ಅಂದರೆ ಮತ್ತು ಈ ಮಸಾಲದ ಅರೋಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದು ಒಂಥರ ಎಣ್ಗಾಯಿ ಮಸಾಲ ಟೈಪೇ, ಆದರೆ ಇದು ಎಣ್ಗಾಯಿ ಥರ ಗ್ರೇವಿ ಬರಲ್ಲ. ಇದು ಡ್ರೈ ಎಣ್ಗಾಯಿ ಅಂತಲೇ ತಿಳ್ಕೊಳ್ಳಿ. ಈಗ ನಾನು ಆ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಈ ಏನು ಹುರ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿನ ನಾನು ಇದರಲ್ಲಿ ಹಾಕ್ತೇನೆ. ನೋಡಿ ಬೆಂಡೆಕಾಯಿ ಹುರ್ಕೊಂಡಾಗಲೇ ಅರ್ಧ ಸಾಫ್ಟಾಗಿರುತ್ತೆ ಮತ್ತು ಎಲ್ಲೂ ಅಂಟಿರೋದಿಲ್ಲ. ಚೆನ್ನಾಗಿ ಹುರ್ಕೊಂಡ್ರೆ ಅಂಟಿರಲ್ಲ ಬೆಂಡೆಕಾಯಿ. ನೋಡಿ ಈಗ ಇದಿಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಂಡು ಮಾಡ್ಕೋಬೇಕು. ಒಗ್ಗರಣೆ ಕೂಡ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಡ್ರೈ ಮಸಾಲೆ ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಆಮೇಲೆ ನಾವು ಇದಕ್ಕೆ ಬೆಂಡೆಕಾಯಿ ಸೇರಿಸ್ಕೊಂಡು ಮತ್ತೆ ಎಲ್ಲದನ್ನು ಚೆನ್ನಾಗಿ ಕೈ ಆಡಿಕೊಂಡ್ರೆ ಮಸಾಲೆ ಪೂರ್ತಿ ಆ ಬೆಂಡೆಕಾಯಿಗೆ ಹತ್ಕೊಳ್ಳುತ್ತೆ. ಈಗ ಡ್ರೈ ಮಸಾಲೆ ಎಲ್ಲ ಪೂರ್ತಿ ಚೆನ್ನಾಗಿ ಹತ್ಕೊಂಡ್ಮೇಲೆ ಇನ್ನೊಂದು ಸತಿ ಚೆನ್ನಾಗಿ ಕೈ ಆಡ್ಕೋಬೇಕು. ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನೋಡಿ ಅಂಟು ಎಲ್ಲೂ ಒಂಚೂರು ಇಲ್ಲ ಇದರಲ್ಲಿ. ಆ ಥರ ನಾವು ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಬೆಂಡೆಕಾಯಿ ಪಲ್ಯದ ಸೀಕ್ರೆಟ್ ಏನು ಅಂತಂದರೆ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಅಂಟಿರಲ್ಲ. ಆವಾಗ ಅದರದ್ದು ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಯಾರೂ ಅದನ್ನು ಬೇಡಪ್ಪ ಇಷ್ಟ ಆಗೋಲ್ಲ ನಮಗೆ ಬೆಂಡೆಕಾಯಿ ಅಂತ ಹೇಳೋದು ಇಲ್ಲ. ಅಂಟಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ಈಗ ನಾವು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಮಸಾಲೆ ಅಂಟ್ಕೊಂಡ್ಮೇಲೆ ಅಂದರೆ ಹೊಂದ್ಕೊಂಡ್ಮೇಲೆ ಈಗ ನಾವು ಕಾಯಿ ತುರಿನ ಅದಕ್ಕೆ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮತ್ತೆ ಇನ್ನೊಂದು ಸತಿ ಕೈ ಆಡ್ಕೋಬೇಕು. ಇಷ್ಟು ನಾವೇನು ಕೈ ಆಡ್ತಾ ಇದ್ದೀವಲ್ಲ, ಹುರ್ಕೊಂಡಿದ್ದೀವಿ ಫಸ್ಟ್ ಬೆಂಡೆಕಾಯಿನ ಮತ್ತು ಮಸಾಲೆ ಜೊತೆನೂ ಕೈ ಆಡಿದ್ದೀವಿ. ಈ ಟೆಂಪ್ರೇಚರಲ್ಲೇ ಬೆಂಡೆಕಾಯಿ ಎಳೆದು ಇರುತ್ತಲ್ವ ಚೆನ್ನಾಗಿ, ಹಾಗಾಗಿ ಅದು ಬೆಂದೋಗ್ಬಿಡುತ್ತೆ. ಇದಕ್ಕೆ ನೀರು ಸೇರಿಸೋದೇನು ಬೇಕಾಗಿಲ್ಲ. ಎಷ್ಟು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವೋ ಅಷ್ಟು ಬೇಗನೆ
ಬೆಂಡೆಕಾಯಿ ಬೆಂದೋಗಿರುತ್ತೆ. ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಳ್ಬೇಕು. ಹುಣಸೆ ರಸ ಹುಳಿನೂ ಕೊಡುತ್ತೆ, ಪ್ಲಸ್ ಬೆಂಡೆಕಾಯಿ ಅಂಟೇನಾರು ಇನ್ನೂ ಸ್ವಲ್ಪ ಇದ್ದರೆ ಅದನ್ನು ಹೋಗುತ್ತೆ. ಆಮೇಲೆ ಒಂಚೂರು ಬೆಲ್ಲ ಹಾಕ್ಕೋಬೋದು. ಬೆಲ್ಲ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಬೆಂಡೆಕಾಯಿ ಫ್ರೈ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ಬಿಸಿ ಬಿಸಿ ರೊಟ್ಟಿ ಜೊತೆ ಬೆಂಡೆಕಾಯಿ ಪಲ್ಯ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.